ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೇನೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ನಾನು ನಿಮ್ಮ ಎಜುಕೇಟರ್ ಸಂಜೀವ್. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನೀಡ್ತಾ ಇದ್ದೀನಿ. ಸೊ ಇದೇನು ಆನ್ಲೈನ್ ಕ್ಲಾಸ್, ಯಾವ ರೀತಿ ನಮಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಓವರಾಲ್ ಆಗಿ ತುಂಬ ಸಿಂಪಲ್ ಆಗಿರುತ್ತೆ. ಇಷ್ಟು ದಿವಸ ನೀವು ಹೇಗೆ ನೋಡ್ತಾ ಇದ್ರಿ, ಸೊ ಅದೇ ಥರನೇ ನೋಡ್ತಾ ಇದ್ದೀರಾ. ಆದರೆ ಇವಾಗ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಇದು ಯಾರಿಗೋಸ್ಕರ ಅಂತ ಹೇಳಿದರೆ, ಆ್ಯಕ್ಚುಲಿ ಇಷ್ಟು ದಿವಸ ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಆ್ಯಕ್ಚುಲ್ ಆಗಿ ನಿಮಗೆ ಈ ಒಂದೆಲ್ಲ ವೀಡಿಯೋಸ್ಗಳಾಗಿರ್ಬೋದು, ಮೆಂಟಲ್ ಅಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಮೋರ್ ಎವರ್ ವೀಡಿಯೋಸ್ಗಳು ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ವಿ. ಆದರೆ ಇನ್ಮೇಲೆ ಮೆಂಟಲ್ ಅಬಿಲಿಟಿಗೆ ರಿಲೇಟೆಡ್ ಆಗಿ ಹೆಚ್ಚಿನ ವೀಡಿಯೋಸ್ಗಳನ್ನು ನಾವು ನಿಮಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರ್ತಕ್ಕಂಥ ಯೂಟ್ಯೂಬಲ್ಲಿ ನಮಗೆ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಅದಕ್ಕೆ ರೀಸನ್ಸ್ಗಳು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ಒಂದು ಕೆಲಸಗಳಿಂದ ನಾವು ಆ ಒಂದು ಪೋಸ್ಟ್ಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್, ಅಂದರೆ ಸುಮಾರಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡಿದ್ರಿ, ನೀವು ಸರ್ ಈ ಥರ ಒಂದು ಕ್ಲಾಸ್ಗಳು ನಮಗೆ ಬೇಕೇ ಬೇಕು ಅಂತ ಕೇಳಿರೋದ್ರಿಂದ ಮೋರ್ ಎವರ್ ಅವರಿಗೋಸ್ಕರ ಒಂದಿಷ್ಟು ಬೆನಿಫಿಟ್ ಆಗಲಿ, ಅವರಿಗೂ ಯೂಸ್ ಆಗಬೇಕು, ಜೊತೆಗೆ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಿಜವಾಗ್ಲೂ ಅದು ಟ್ರೂ ವರ್ಕರ್ಸ್ ಯಾರು ಇರ್ತಾರೆ, ಎಫೆಕ್ಟಿವ್ ಆಗಿ ಎಫರ್ಟ್ಫುಲ್ಲಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಒಂದು ಜಾಬನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಕನಸು ಕೊಟ್ಕೊಂಡಿರ್ತಾರೆ. ಸೊ ಅವರಿಗೋಸ್ಕರ ಅಂತಲೇ ಎಗೇನ್ ನಾವು ಈ ಒಂದು ಕ್ಲಾಸನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಗೇನ್ ನಾವು ಒಂದು ಬೇರೆ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ಚೂಸ್ ಮಾಡಿದ್ದೀವಿ. ಸೊ ನೀವು ಅಲ್ಲಿಗೆ ಬಂದು ನೀವು ಹೆಚ್ಚಿನದಾಗಿ ನಮ್ಗೆ ಅಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಹೇಳಿದರೆ ಸುಮಾರು ಒಂದೇನು ಸಾವಿರಗಟ್ಟಲೆ ಪೇ ಮಾಡಬೇಕು ಅಂತ ಏನಿಲ್ಲ. ನೀವಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ ಅಮೌಂಟ್ ಇರುತ್ತೆ, ನೀವು ಅದನ್ನು ಈಸಿಯಾಗಿ ಪೇ ಮಾಡ್ಬೋದು. ಇಲ್ಲಿ ಪೇ ಮಾಡೋದಕ್ಕೂ ಬೇಕಾ ಅಂತ ಕೇಳಿದರೆ ಕಂಪಲ್ಸರಿಯಾಗಿ ನಮಗೆ ಕೆಲವೊಂದಿಷ್ಟು ಮೆಟೀರಿಯಲ್ಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ವರ್ಕ್ಗಳು ನಿಮಗೋಸ್ಕರ ಮಾಡಬೇಕು ಅಂದರೆ ನಮ್ಗೆ ಅದಕ್ಕೆ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಅಂದರೆ ವಿತೌಟ್ ಎನಿ ಸೋರ್ಸ್ ವಿ ಕಾಂಟ್ ಕ್ರಿಯೇಟ್ ಎನಿಥಿಂಗ್. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಏನೇನು ಅಡ್ವಾಂಟೇಜಸ್ಗಳಾಗ್ತವೆ ಅಂತ ನಾನು ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಈ ಕೋರ್ಸ್ ಹೇಗಿರುತ್ತೆ ಆ್ಯಕ್ಚುಲಿ ಮಾಡ್ಯೂಲ್ ಅಂತ ಹೇಳಿದ್ರೆ, ಈಗ ನಾವು ತೊಗೊಳ್ತಿರ್ತಕ್ಕಂಥ ಈ ಮೆಂಟಲ್ ಅಬಿಲಿಟಿ ಕ್ಲಾಸ್ ಏನಿದೆ, ಇದು ಎಲ್ಲ ಎಕ್ಸಾಮ್ಸ್ಗಳೇ ಆಗಿರ್ಬೋದು. ಅಂದರೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಏನಿರ್ತಾರೆ, ಆಸ್ಪಿರೆಂಟ್ಸ್ ಏನಿರ್ತಾರೆ, ಅವರು ಸೆಂಟ್ರಲ್ ಆಗಿರ್ತಕ್ಕಂಥ ಈ ಒಂದು SSC ಎಕ್ಸಾಮ್ ಆಗಿರ್ಬೋದು ಅಥವಾ RRB ಎಕ್ಸಾಮ್ ಆಗಿರ್ಬೋದು, ಇವನ್ನ ಎಲ್ಲರೂ ಕೂಡ ಬರೆಯೋದಕ್ಕೆ ಹೋಗ್ತೀರಿ. ಆದರೆ ಅಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಮೆಂಟಲ್ ಅಬಿಲಿಟಿ ಪಾರ್ಟ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಪಾರ್ಟ್ ಆಗಿರ್ಬೋದು, ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು, ಇದರಿಂದ ಅಲ್ಲಿ ಸಕ್ಸಸ್ಫುಲ್ಲಾಗಿ ಅವನ್ನ ಕ್ರ್ಯಾಕ್ಔಟ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಮೆಂಟಲ್ ಅಬಿಲಿಟಿ ಕೂಡ ಒಂದಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪಾಠನ ನಾವು ಚೂಸ್ ಮಾಡಿದ್ದೀವಿ. ಆಮೇಲೆ ನಮ್ಮ KPSCಗೆ ರಿಲೇಟೆಡ್ ಆಗಿ ಯಾವುದೇ ಒಂದು ಪೋಸ್ಟಿಗೆ ನೀವು ಎಕ್ಸಾಮ್ ಬರಿತಿದ್ದೀರಿ ಅಂತ ಹೇಳಿದ್ರೆ, ಅಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಕೂಡ 5ಇಂದ ಹಿಡಿದ್ಬಿಟ್ಟು 13 ಮಾರ್ಕ್ಸ್ವರೆಗೂ ಕೂಡ ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ನಿಮಗೆ 20-25 ಮಾರ್ಕ್ಸ್ವರೆಗೂ ಕೂಡ ಕೆಲವೊಂದಿಷ್ಟು ಪೇಪರ್ಸ್ಗಳು ಇರ್ತವೆ. ಸೊ ಇವನ್ನೆಲ್ಲ ನಾವು ತೊಗೊಂಡ್ರೆ ಜನರಲ್ ಆಗಿ ನಮ್ಮ ಹುಡುಗರು ಏನಿರ್ತಾರೆ, ಇದ್ದೇ ಒಂದು ಪೋರ್ಷನ್ ಒಳಗಡೆ ಏನಾಗ್ತಾರೆ ಅಂತ ಹೇಳಿದ್ರೆ ಹಿಂದುಳಿದು ಬಿಡ್ತಾರೆ, ಅವರು ಸೆಲೆಕ್ಷನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇಲ್ಲಿ ಬೇಸಿಕಲಿ ನನಗೇನು ಮ್ಯಾಥಮೆಟಿಕಲಿ ಅಥವಾ ಈ ಒಂದು ಅರ್ಥಮೆಟಿಕ್ ಏನು ಗೊತ್ತೇ ಇಲ್ಲ ನನಗೆ ಅಂದ್ರೂ ಕೂಡ ನೀವು ಅರ್ಥಮೆಟಿಕನ್ನು ಈಸಿಯಾಗಿ ಕಲಿಬೋದು. ಅದಕ್ಕೋಸ್ಕರ ಇದರ ಹೆಸರೇ ಏನು ಅಂತ ಹೇಳಿದ್ರೆ ಮೆಂಟಲ್ ಅಬಿಲಿಟಿ ಅಂದರೆ ಇಷ್ಟೇನಾ ಅಂತ ಹೇಳಿಬಿಟ್ಟು. ಸೊ ಐ ಹೋಪ್ ನಿಮಗೆ ವಿಡಿಯೋಸ್ ಆಲ್ರೆಡಿ ನಿಮಗೆ ಇರ್ತಕ್ಕಂಥ ವೀಡಿಯೋಸನ್ನು ಆಲ್ರೆಡಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ಈ ಒಂದು ಕೋರ್ಸ್ನ ಬೆನಿಫಿಟ್ಸ್ಗಳು ಏನು ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ ಓವರಾಲ್ ಒಂದು ಪ್ಯಾಟ್ರನ್ ಇರುತ್ತೆ. ಇದರಲ್ಲಿ ನಿಮಗೆ ಓವರಾಲ್ 25 ಚಾಪ್ಟರ್ಸನ್ನು ನಾವು ಚೂಸ್ ಮಾಡ್ತಾ ಇದ್ದೀವಿ. ಈ 25 ಚಾಪ್ಟರ್ಸ್ಗಳು ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಕೇಳ್ತಕ್ಕಂಥದ್ದೇ ಆಗಿರುತ್ತೆ. ಇವು ಟಾಪ್ 25 ಟಾಪಿಕ್ಸ್ಗಳು. ಈ ಟಾಪಿಕ್ಸ್ಗಳ ಮೇಲೆ ನಿಮಗೇನಿರುತ್ತೆ ಅಂತ ಹೇಳಿದ್ರೆ ಎವ್ರಿ ಡೇ ಕ್ಲಾಸಸ್ ಇರುತ್ತೆ. ಅಂದರೆ ಎವ್ರಿ ಡೇ 2 to 3 ವೀಡಿಯೋಸ್ಗಳು ನಿಮಗೆ ಅಪ್ಲೋಡ್ ಆಗ್ತಾನೆ ಇರ್ತವೆ. ಸೊ ಈ 2 to 3 ವೀಡಿಯೋಸ್ಗಳಲ್ಲಿ ನಿಮಗೆ ಲೆಸನ್ಸ್ಗಳಿರ್ತವೆ. ಈ ಲೆಸನ್ಸ್ಗಳಿಗೆ ಅನುಗುಣವಾಗಿ ನಿಮಗೆ PDF ನೋಟ್ಸ್ ಕೂಡ ಇರುತ್ತೆ, ನಾವು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಈ PDFನ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ವರ್ಕ್ ಅಂತ ಏನಿರುತ್ತೆ, ಈ ಪ್ರಾಕ್ಟೀಸ್ ವರ್ಕ್ ಅಂತ ಹೇಳಿದರೆ ನಿಮಗೆ ಜನರಲ್ ಆಗಿ ನಾವು ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳೆಲ್ಲವನ್ನೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡಬೇಕು. ಅದರಲ್ಲಿ ನಿಮಗೆ ಕ್ರ್ಯಾಕ್ಔಟ್ ಮಾಡೋದಕ್ಕೆ ನಾವು ಬೇರೆ ಬೇರೆ ಮೆಥಡಾಲಜೀಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಬೇಸಿಕ್ಕಿಂತ ಹೇಗೆ ಕಲಿಬೇಕು, ನೀವು ಯಾವ ರೀತಿ ಕಲಿಬಹುದಾಗಿರುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಸ್ಪೆಸಿಫಿಕ್ ಆಗಿ
ಪರ್ಸನಲೈಸ್ಡ್ ಆಗಿ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ನಾವು ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನಿಮಗೆ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗ್ತಕ್ಕಂಥ ಅಥವಾ ಆಲ್ರೆಡಿ ಕೇಳಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಆಮೇಲೆ ಎಂಟ್ರೆನ್ಸ್ ಕಾರ್ನರ್ ಅಂತ ಹೇಳಿಬಿಟ್ಟು ಫೈನಲಿ ನಿಮಗೆ ಎಕ್ಸಾಮ್ ಈ ಒಂದು ಟೆಸ್ಟ್ಗಳು ಏನಿರ್ತವೆ ಅವನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೇನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬೆನಿಫಿಟ್ ಆಗಿರ್ತಕ್ಕಂಥ ಮೇಜರ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಪರ್ಸನಲ್ ಅಸಿಸ್ಟೆನ್ಸ್ ಇರುತ್ತೆ. ಪರ್ಸನಲ್ ಅಸಿಸ್ಟೆನ್ಸ್ ಅಂತ ಹೇಳಿದ್ರೆ ಹೇಗೆ ಅಂದರೆ, ಇವಾಗ ನೀವು ಯಾವುದೋ ಒಂದು ಪ್ರಾಬ್ಲಮನ್ನು ಮಾಡ್ತಿರ್ತೀರ, ಆ ಒಂದು ಪ್ರಾಬ್ಲಮ್ ಮಾಡಬೇಕಿದ್ರೆ ನಿಮಗೆ ಸಮ್ವೇರ್ ಎಲ್ಲೋ ಒಂದು ಕಡೆ ಆ ಪ್ರಾಬ್ಲಮ್ ಮಾಡೋದಕ್ಕೆ ಬರಲ್ಲ. ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಗೆ ಯಾವ ಒಂದು ಪೋರ್ಷನ್ ಪ್ರಾಬ್ಲಮ್ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ, ಸೊ ಅದನ್ನು ನಮಗೇನು ಮಾಡಿ ಅಂತ ಹೇಳಿದ್ರೆ ಒಂದು ಮೊಬೈಲಲ್ಲಿ ಒಂದು ಫೋಟೋಶಾಟನ್ನು ಹೊಡೆದ್ಬಿಟ್ಟು ನಮಗೇನು ಮಾಡಿ ಅದನ್ನು ಸೆಂಡ್ ಮಾಡಿ, ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಈ ಒಂದು ಪೋರ್ಷನಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಪೋರ್ಷನನ್ನು ನನಗೆ ವಾಯ್ಸ್ ಓವರಲ್ಲಿ ಆಗಿರ್ಬೋದು ಅಥವಾ ವಿಡಿಯೋ ಥ್ರೂ ಆಗಿರ್ಬೋದು ಅಥವಾ ಒಂದು ಸೊಲ್ಯೂಷನ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪೇಪರ್ ಔಟ್ಲೆಟ್ ಆಗಿರ್ಬೋದು, ಇವು ಯಾವುದ್ರ ಮೂಲಕವಾದರೂ ನಾವು ನಿಮ್ಗೆ ಏನು ಮಾಡ್ತೀವಿ, ನಿಮಗೆ ಅದನ್ನು ರೀಚ್ ಮಾಡ್ತೀವಿ. ಸೊ ಅದು ನಿಮಗೆ ಎಷ್ಟು ಶಾರ್ಟ್ ಆ್ಯಂಡ್ ಟೈಮಲ್ಲಿ ನಾವು ನಿಮಗೆ ರೀಚ್ ಮಾಡೋದಕ್ಕಾಗುತ್ತೋ ಅಷ್ಟು ಶಾರ್ಟ್ ಆ್ಯಂಡ್ ಟೈಮಲ್ಲಿ ನಾವು ನಿಮಗೆ ಆಬ್ವಿಯಸ್ಲಿ ರೀಚ್ ಮಾಡ್ತೀವಿ. ಅದಕ್ಕೆ ಮೋರ್ ಎವರ್ ನಾವು ತೊಗೊಳ್ಳೋವಂಥ ಟೈಮ್ ಎಷ್ಟು ಅಂತ ಹೇಳಿದ್ರೆ 12 hours ಟೈಮನ್ನು ತೊಗೊಳ್ತೀವಿ. ಇಫ್ ಇನ್ ಕೇಸ್ ನಮಗೆ 12 ಅವರ್ಸಲ್ಲೂ ಕೂಡ ಸಮ್ ಟೈಮ್ ನಿಮಗೆ ರೀಚ್ ಆಗೋಕ್ಕಾಗಿಲ್ಲ ಅಂದರೆ 24 hours ಒಳಗಡೆ ನಾನು ನಿಮಗೆ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡಿ ಕೊಡ್ತೀವಿ. ಜೊತೆಗೆ ಇದರಲ್ಲಿ ನಿಮಗೆ ಪರ್ಸ್ನಲ್ ಅಸಿಸ್ಟೆನ್ಸ್ನ ಜೊತೆಗೆ ನಿಮಗೆ ವೀಕೆಂಡ್ ಒಂದು ಕ್ಲಾಸ್ ಇರುತ್ತೆ, ಅಂದರೆ ಅದು ಲೈವ್ ಕ್ಲಾಸ್ ಥರ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ, ಜನರಲ್ ಆಗಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ವರ್ಕ್ ಮಾಡಿರ್ತಾರೆ, ಅಲ್ಲಿ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ನಾವು ಕೊಡ್ತಕ್ಕಂಥ ಟೆಸ್ಟ್ ಏನಿರುತ್ತೆ, ಟೆಸ್ಟ್ ಒಳಗಡೆ ಬಂದಿರತಕ್ಕಂಥ ಅನಾಲಿಸಿಸ್ ಥ್ರೂ ನಾವೇನು ಮಾಡ್ತೀವಿ ಅಂದರೆ ಯಾವ ಪ್ರಾಬ್ಲಮ್ಸ್ಗಳು ಯಾವ ರೀತಿಯಾಗಿ ಡಿಫಿಕಲ್ಟಿ ಆಗ್ತಿದೆ, ಆಮೇಲೆ ಯಾವ ಒಂದು ಪೋರ್ಷನಲ್ಲಿ ನಿಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಮಾಡೋದಕ್ಕೆ ಅರ್ಥ ಆಗ್ತಿಲ್ಲ ಅಂದರೆ ಇಂಡಿವಿಜುವಲಿ ನಾವೇನು ಮಾಡ್ತೀವಿ, ನಿಮಗೆ ಟೆಸ್ಟನ್ನು ಕೊಡ್ತಾ ಹೋಗೋದ್ರಿಂದ ಅಲ್ಲಿ ನಾವು ಒಂದು ಸ್ವಲ್ಪ ನಿಮ್ಮನ್ನು ಅನಲೈಸ್ ಮಾಡಿ ನಿಮ್ಮದು ಬೇಕಾಗಿರೋ ಹಾಗೆ ನಾವೇನು ಮಾಡ್ಬೋದು ಆ್ಯಕ್ಚುಲಿ ಲೆಸನ್ಸ್ಗಳನ್ನು ನಿಮಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಮೆಥಡಾಲಜಿನ ಇಟ್ಕೊಂಡ್ಬಿಟ್ಟು ನಿಮ್ಗೆ ಇಂಡಿವಿಜುವಲ್ ಪ್ರಿಫರೆನ್ಸನ್ನು ನೀಡಿಬಿಟ್ಟು ಈ ಒಂದು ಕ್ಲಾಸಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ನಿಮಗೆ ಆಗ್ತಕ್ಕಂಥ ಫೀಸ್ ಎಷ್ಟು ಅಂತ ಹೇಳಿದ್ರೆ, ಮೆಂಟಲ್ ಎಬಿಲಿಟಿ ಅಷ್ಟೇ ನೀವು ಜಾಯ್ನ್ ಆಗ್ತೀರಿ ಅಂತ ಹೇಳಿದರೆ ನಿಮಗೆ 250 ಇರುತ್ತೆ 45 days ಕ್ಲಾಸ್ಗೆ. ಇದು ಓವರ್ ಆಲ್ ನಿಮಗೆ ಇರ್ತಕ್ಕಂಥ ಕೋರ್ಸ್ ಡ್ಯೂರೇಷನ್ ಏನು ಅಂದರೆ 45 days. ಈ 45 ಡೇಸಲ್ಲಿ ನಿಮಗೆ GK ಕೂಡ ಸಿಗುತ್ತೆ, ಅಂದರೆ ಜನರಲ್ ಅವೇರ್ನೆಸ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟಾಪಿಕ್ಸ್ಗಳು ಅದರಲ್ಲಿ ಕವರ್ ಆಗಿರ್ತವೆ. ಜೊತೆಗೆ ಇದರಲ್ಲಿ ಈ ಒಂದು ಜನರಲ್ ಅವೇರ್ನೆಸ್ ಆಗಿರ್ಬೋದು ಅಥವಾ GK ಕ್ಲಾಸಸ್ ಏನಿರುತ್ತೆ ಅದನ್ನು ನಿಮಗೆ ಚನ್ನಬಸಪ್ಪ ಸರ್ ಅವರು ಈ ಒಂದು ಕ್ಲಾಸಸ್ಸನ್ನು ನಡೆಸ್ಕೊಡ್ತಾರೆ. ಸೊ ಈ ಮೆಂಟಲ್ ಅಬಿಲಿಟಿ ಕ್ಲಾಸ್ ಏನಿದೆ ಅದನ್ನು ನಿಮಗೆ ನಾವು ನಡೆಸ್ಕೊಡ್ತೀವಿ. ಮೋರ್ ಎವರ್ ನಿಮಗೆ ಈ ಒಂದು ಫ್ರೇಮ್ಔಟ್ ಹೇಗಿರುತ್ತೆ ಅಂತ ಗೊತ್ತಾಗಿದೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೇಳ್ಬೋದು. ಆಮೇಲೆ ನಿಮಗೆ ಈ ಫೀಸ್ ಅಂತೂ ಕೂಡ ಹೆಚ್ಚಿನದಾಗಿ ನನಗನ್ಸಿರೋ ಹಾಗೆ ನಿಮಗೆ ಇವೆಲ್ಲ ಮೆಟೀರಿಯಲ್ಸ್ಗಳನ್ನು ಪ್ರೊವೈಡ್ ಮಾಡೋದಕ್ಕಾಗಿರ್ಬೋದು ಅಥವಾ ವರ್ಕೌಟ್ ಮಾಡಿಸೋದಕ್ಕಾಗಿರ್ಬೋದು ಇವೆಲ್ಲ ನಮಗೆ ಬೇಕಾಗಿರೋದ್ರಿಂದ ನಾನು ಇಷ್ಟು ಲಿಮಿಟೆಡ್ ಫೀಸನ್ನು ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ನಿಮ್ದೇನಾದ್ರೂ ಕೂಡ ಸಜೆಷನ್ಸ್ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ ಆಗಿ ನೀವು ನಮಗೆ ಕೊಡ್ಬೋದು. ನಾವು ಇದನ್ನು ವರ್ಕ್ ಮಾಡ್ತಿರೋದು ಎಲ್ರಿಗೋಸ್ಕರನೂ ಅಂತ ಅಲ್ಲ, ಇದು ಪರ್ಟಿಕ್ಯುಲರ್ ಆಗಿ ಸಕ್ಸಸ್ಸನ್ನು ತೊಗೊಳ್ಳೇಬೇಕು ಅಂತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಇರುತ್ತೆ. ಆಮೇಲೆ ಯೂಟ್ಯೂಬ್ ಮೇಲ್ಗಡೆ ವೀಡಿಯೋಸ್ ಹಾಕಲ್ವಾ ಅಂತ ನಿಮ್ದು ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಗೇನಿಲ್ಲ. ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಅದು ಕನ್ನಡಕ್ಕೆ ರಿಲೇಟೆಡ್ ಆಗಿರ್ಬೋದು ಅಥವಾ ಈ ಒಂದು GKಗೆ ರಿಲೇಟೆಡ್ ಆಗಿರ್ತಕ್ಕಂಥ ಬೇರೆ ಟಾಪಿಕ್ಸ್ಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಾಸಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಆದರೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾತ್ರ ಇದು GK ಯಾಕೆ ನಾವು ತೊಗೊಂಡಿರೋದು ಹೀಗೆ ಅಂತ ಹೇಳಿದರೆ, ಜೊತೆಗೆ ಮೆಂಟಲ್ ಎಬಿಲಿಟಿ ಯಾಕೆ ನಾವು ಈ ರೀತಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ನಿಮಗೆ ಮೆಂಟಲ್ ಎಬಿಲಿಟಿಗೆ ನಾನು ಜಸ್ಟ್ ನಿಮಗೆ ಹೇಳಿ ಬಿಟ್ಬಿಟ್ರೆ ಸಾಕಾಗಲ್ಲ ಸಮ್ ಟೈಮ್. ಯಾಕೆಂದರೆ ನಿಮಗೆ ನಾನು ಅದಕ್ಕೆ ಆಕ್ಸೆಸ್ ಮಾಡಿ ಅದನ್ನೆಲ್ಲ ನಾನು ಅನಲೈಸ್ ಮಾಡಿ ನಿಮಗೆ ರಿಟರ್ನ್ ಹೇಳಿಕೊಟ್ರೆ ಅಥವಾ ಡೌಟ್ ಕ್ಲಿಯರ್ ಮಾಡಿದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕೋರ್ಸನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ ಮೋರ್ ಎವರ್ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಯೂಸ್ ಆಗೋ ಹಾಗೆ ಈ ಒಂದು ಪೋರ್ಷನ್ಸ್ನ ರೆಡಿ ಮಾಡಿರೋದ್ರಿಂದ ಮೋರ್ ಎವರ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು 31st ಇತ್ತು ಆ್ಯಕ್ಚುಲಿ, ಅಂದರೆ ಮಾರ್ಚ್ 31st ಎಂಡ್ ಮಾಡ್ತಾ ಇದ್ವಿ. ಬಟ್ ಅದು ಸಮ್ ಕ್ಯಾಂಡಿಡೇಟ್ಸ್ ಮತ್ತು ರಿಕ್ವೆಸ್ಟ್ ಮಾಡಿರೋದ್ರಿಂದ ಅದನ್ನು ನಾವು ಈ ಒಂದು April 7 ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದು ಮಾತ್ರ 1ನೇ ತಾರೀಕಿಂದ ಇರುತ್ತೆ. ಅಂದರೆ ನೀವು 31st ಒಳಗಡೆ ನೀವು ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ ನಿಮ್ಗೆ 1ನೇ ತಾರೀಕಿಂದನೇ ಕ್ಲಾಸಸ್ಗಳು ಸಿಗ್ತವೆ. 1ನೇ ತಾರೀಕಿಂದ ಕ್ಲಾಸಸ್ಗಳು ಸಿಕ್ಕಿ ನಿಮಗೆ ನೆಕ್ಸ್ಟ್ May 15th ಕೂಡ ಈ ಒಂದು ಕ್ಲಾಸಸ್ಗಳು ಕಂಟಿನ್ಯೂಸ್ ಆಗಿರ್ತವೆ. ಜೊತೆಗೆ ಇವೆಲ್ಲ ಪೋರ್ಷನ್ಸ್ಗಳು ಅಲ್ಲೇ ಕವರ್ ಆಗ್ತವೆ.
ಹಾಗೆ ಈ 7th ಮೇಲ್ಗಡೆ ಜಾಯ್ನ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇರಲ್ಲ. ನೀವು 7 ಒಳಗಡೆ ಜಾಯ್ನ್ ಆಗ್ಬೋದು. ಹಾಗೆ 7 ಒಳಗಡೆ ಜಾಯ್ನ್ ಆದವರಿಗೆ ಈ ಒಂದು ಪೋರ್ಷನ್ಸ್ಗಳು ಸಿಗಲ್ವಾ ಅಂತ ಕೇಳಿದರೆ ಪೋರ್ಷನ್ಸ್ಗಳು ಸಿಗ್ತವೆ, ಆದರೆ ಈ ಪೋರ್ಷನ್ಸ್ಗಳು ಕವರ್ ಆಗಿ ಮುಂದಕ್ಕೆ ಹೋಗಿರ್ತಾರೆ, ಅಲ್ಲಿ ನೀವು ಅದನ್ನು ಪ್ಯಾಕಪ್ ಮಾಡ್ಕೋಬೋದು, ಅದ್ರದ್ದೇನು ವರಿ ಇಲ್ಲ. ಬಟ್ ಆದಷ್ಟು ನಾನು ಹೇಳೋದೇನು 1ನೇ ತಾರೀಕಿನ ಒಳಗಡೆ ಜಾಯ್ನ್ ಆಗಿ. ಆಮೇಲೆ ಈ ಮೆಂಟಲ್ ಅಬಿಲಿಟಿ ವಿಡಿಯೋಸ್ಗಳು ಯೂಟ್ಯೂಬಲ್ಲಿ ಸಿಗಲ್ವಾ ಅಂತ ಕೇಳಿದರೆ ಖಂಡಿತವಾಗಲೂ ನಾವು ಯೂಟ್ಯೂಬಲ್ಲಿ ಈ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ನಿಮಗೆ ಎವ್ರಿ ಡೇ 1 or 2 ವಿಡಿಯೋಸ್ಗಳು ಆ್ಯಕ್ಚುಲ್ ಆಗಿ ಸಿಗ್ತವೆ. ಅದ್ರ ಬಗ್ಗೆ ಏನು ವರಿ ಇಲ್ಲ. ಆದರೆ ಮೆಂಟಲ್ ಅಬಿಲಿಟಿ ಮಾತ್ರ ಪರ್ಟಿಕ್ಯುಲರ್ ಆಗಿ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದುಬಿಟ್ಟು ನೀವು ಕಲಿಬೇಕಾಗತ್ತೆ. ಓಕೆ, ಐ ಹೋಪ್ ಇದಿಷ್ಟು ನಿಮಗೆ ಇವತ್ತು ಆ್ಯಕ್ಚುಲಿ ನಾವು ಸ್ಪೆಷಲಾಗಿ ಆನ್ಲೈನ್ ಕ್ಲಾಸಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದ್ರೂ ಕೂಡ ಇದರಲ್ಲಿ ಪೇಮೆಂಟ್ ಮಾಡೋದಾಗಿರ್ಬೋದು, ಇದು ತುಂಬ ಈಸಿ ಇರುತ್ತೆ. ಪೇಮೆಂಟ್ ಮಾಡೋದು ತುಂಬ ಕಷ್ಟ ಇಲ್ಲ. ನೀವು ಜಸ್ಟ್ ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಆಮೇಲೆ ತೇಜ್ ಮೂಲಕ ಆಗಿರ್ಬೋದು, ಯಾವ ಬೇಕಾದರೂ ಮೀಡಿಯಾನ ಯೂಸ್ ಮಾಡಿಕೊಂಡು ಯಾವ ಥ್ರೂ ಬೇಕಾದ್ರೂ ಕೂಡ ನೀವೇನು ಮಾಡ್ಬೋದು, ಈ ಒಂದು ಪೇಮೆಂಟನ್ನು ಮಾಡ್ಬೋದು. ಆಮೇಲೆ ಹೆಚ್ಚಿನದಾಗಿ ನಿಮಗೆ ರಿಸ್ಕ್ ಇರಲ್ಲ, ಈಸಿಯಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ, ನಿಮಗೆ ಟ್ರಸ್ಟ್ ಇದ್ದರೆ ಮಾತ್ರ ನೀವು ಈ ಒಂದು ಕೋರ್ಸ್ಗಳನ್ನು ತಗೊಳ್ಳಿ. ವಿತೌಟ್ ಟ್ರಸ್ಟ್ ಯಾವುದೇ ಕಾರಣಕ್ಕೂ ಕೂಡ ಬರೋದು ಬೇಡ, ಇಟ್ ಮೀನ್ಸ್ ತೊಗೊಳ್ಳೋದು ಬೇಡ ಅಂತೀನಿ. ಯಾಕೆಂದರೆ ವಿತೌಟ್ ಟ್ರಸ್ಟ್ ನಾನು ನಿಮಗೆ ಕೊಟ್ಟರು ಕೂಡ ಅದು ಯೂಸ್ ಆಗಲ್ಲ. ಸೊ ಟ್ರಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ. ಆಮೇಲೆ ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಕೂಡ ಈ ಒಂದು ಕ್ಲಾಸಸ್ಸಿಂದ ಯೂಸ್ ಆಗುತ್ತೆ ಅನ್ನೋದಾದರೆ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಬೇರೆ ಫ್ರೆಂಡ್ಸಿಗೂ ಕೂಡ ರೆಫರ್ ಮಾಡಿ, ಇದರಿಂದನೂ ಕೂಡ ನಿಮಗೆ ಅಡ್ವಾಂಟೇಜ್ ಇದೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಮಗೆ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಬೇಕಾದರೆ ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಏನು ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬೋದು. ಮೋರ್ ಎವರ್ ಐ ಹೋಪ್ ನಿಮಗೆ ಇದೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಗಂತೂ ಕೂಡ ಖಂಡಿತವಾಗ್ಲೂ ಒಳ್ಳೆ ಮೆಟೀರಿಯಲ್ಸ್ ವಿತ್ ಒಳ್ಳೆ ಸೋರ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ ಡಿಯರ್ ಫ್ರೆಂಡ್ಸ್, ಇವಾಗ ಸಿಲೆಬಸ್ ಇದಕ್ಕೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಅಂದರೆ ಈ ಒಂದು ಓವರ್ ಆಲ್ ಫ್ರೇಮ್ವರ್ಕಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಸಿಲೆಬಸ್ಸನ್ನು ನೋಡೋಣ. ಹಾಗೆ ಸಿಲೆಬಸ್ ನಿಮಗೆ ಜನರಲಿ ಇವಾಗ RRB ಬರೀತಿದ್ದೀರಾ ಅಂತ ಹೇಳಿದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದರ್ ದ್ಯಾನ್ KPTCL ಆಗಿರ್ಬೋದು ಅಥವಾ SDA FDA ಎಕ್ಸಾಮ್ ಬರೀತಿದ್ದೀರಾ ಅಂದ್ರೂ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ ಈ ಒಂದು ಕ್ಲಾಸಸ್ಗಳು. ಸೊ ಇದಲ್ಲದೆ ನೀವು ಯಾವುದೇ ಎಕ್ಸಾಮ್ ಬರೀರಿ ನಿಮಗೆ ಬೆನಿಫಿಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜೊತೆಗೆ ಈ ಸಿಲೆಬಸ್ನ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಟಾಪಿಕ್ಸ್ಗಳು ಇದರಲ್ಲಿ ಇದ್ದಾವೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಒಂದು ಸಿಲೆಬಸ್ನ ನೋಡಿದ್ದಾದಮೇಲೆ ನೀವು ಡಿಸೈಡ್ ಮಾಡಿ ಜಾಯ್ನ್ ಆಗಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇವಾಗ ನಾವು ಕಂಪ್ಲೀಟ್ ಸಿಲೆಬಸ್ನ ಬಗ್ಗೆ ಇನ್ಫಾರ್ಮೇಷನನ್ನು ನೋಡೋಣ. ಜೊತೆಗೆ ಇದು 45 ಡೇಸ್ ಕೋರ್ಸ್ ಆಗಿರೋದ್ರಿಂದ ಇದು ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಸ್ಸಲ್ಲೂ ಇರುತ್ತೆ. ಇದರಿಂದ ನೀವು ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ನ ಜಾಬ್ಗೆ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಸಿಲೆಬಸ್ನ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ ಫಸ್ಟ್ ಟಾಪಿಕ್ ಏನಿರುತ್ತೆ ಅಂತ ಹೇಳಿದ್ರೆ ಟೈಮ್ ಆನ್ ವರ್ಕ್. ಹಾಗೆ ಸೆಕೆಂಡ್ ಟಾಪಿಕ್ ನಂಬರ್ ಸಿಸ್ಟಮ್ ಇರುತ್ತೆ. ಥರ್ಡ್ ಟಾಪಿಕ್ ಡಿವೈಸಿಬಿಲಿಟಿ. ಫೋರ್ತ್ ಟಾಪಿಕ್ HCF ಆ್ಯಂಡ್ LCM. ಫಿಫ್ತ್ ಟಾಪಿಕ್ ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ ಇರುತ್ತೆ. ಜೊತೆಗೆ 6th ಟಾಪಿಕ್ ಸಿಂಪ್ಲಿಫಿಕೇಷನ್. 7th ಟಾಪಿಕ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಕೂಡ ಇರುತ್ತೆ ಇದರಲ್ಲಿ. ಜೊತೆಗೆ ಆವ್ರೇಜ್. ಹಾಗೆ 9th ಟಾಪಿಕ್ ಪ್ರಾಬ್ಲಮ್ಸ್ ಆನ್ ನಂಬರ್ಸ್. ಹಾಗೆ 10th ಟಾಪಿಕ್ ಪ್ರಾಬ್ಲಮ್ಸ್ ಆನ್ ಏಜಸ್. ಹಾಗೆ ಪರ್ಸೆಂಟೇಜ್ ಬಗ್ಗೆ ಇರುತ್ತೆ. ಹಾಗೆ 12th ಟಾಪಿಕ್ ಪ್ರಾಫಿಟ್ ಆ್ಯಂಡ್ ಲಾಸ್. ಹಾಗೆ 13th ಟಾಪಿಕ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಗೆ ಸಂಬಂಧಪಟ್ಟಿದ್ದು. 14th ಟಾಪಿಕ್ ಪಾರ್ಟ್ನರ್ಶಿಪ್. ಹಾಗೆ 15th ಟಾಪಿಕ್ ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. 16th ಪ್ರಾಬ್ಲಮ್ಸ್ ಆನ್ ಟ್ರೈನ್. ಆ್ಯಂಡ್ ದೆನ್ 17th ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಆ್ಯಂಡ್ ದೆನ್ 18th ಸಿಂಪಲ್ ಇಂಟ್ರೆಸ್ಟ್. ಆ್ಯಂಡ್ ದೆನ್ 19th ಕಾಂಪೌಂಡ್ ಇಂಟ್ರೆಸ್ಟ್. 20th ಏರಿಯಾ, ವ್ಯಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಆಫ್ ಏರಿಯಾ, ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆಗಿರುತ್ತೆ. ನೆಕ್ಸ್ಟ್ 21st ಕ್ಯಾಲೆಂಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್. 22nd ಗಡಿಯಾರಕ್ಕೆ ಅಥವಾ ಕ್ಲಾಕಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು. 23rd ಸ್ಟಾಕ್ಸ್ ಆ್ಯಂಡ್ ಶೇರ್ಸ್. ಆ್ಯಂಡ್ ದೆನ್ 24 ಚೈನ್ ರೂಲ್. 25 ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ಸ್ಗಳು. ಇಷ್ಟು ಟಾಪಿಕ್ಗಳು ಎಲ್ಲ ಎಕ್ಸಾಮ್ಸ್ಗಳಲ್ಲೂ ನಾರ್ಮಲ್ ಆಗಿ ಇದ್ದೇ ಇರುತ್ತವೆ. ಆದ್ದರಿಂದ ಈ 25 ಟಾಪಿಕ್ಸ್ಗಳನ್ನು ನೀವು ಕಲ್ತ್ಕೊಂಡ್ರೆ ಮೋರ್ ಎವರ್ ನಿಮಗೆ ಅರ್ಥಮೆಟಿಕ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅಥವಾ ಮೆಂಟಲ್ ಎಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಮಾಡ್ಬೋದು. ಇಫ್ ಇನ್ ಕೇಸ್ ಟೈಮ್ ಇತ್ತು ಅಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ಪೋರ್ಷನ್ಸ್ಗಳನ್ನು ನಾವು ಕವರ್ ಮಾಡೋಣ. ಓಕೆ ಸ್ನೇಹಿತರೆ, ಇವಾಗ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿದ್ದೀರಾ. ನಿಮ್ಗೆ ಏನು ಅನಿಸುತ್ತೆ, ಈ ಒಂದು ಕೋರ್ಸಿಗೆ ಜಾಯ್ನ್ ಆಗ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ. ಇಫ್ ಇನ್ ಕೇಸ್ ಜಾಯ್ನ್ ಆಗಬೇಕು ಅಂದರೆ 31st ಮಾರ್ಚ್ 2019 ಒಳಗಡೆ ಜಾಯ್ನ್ ಆಗಿ ಕ್ಲಾಸಸ್ ಬೇಗನೆ ಸಿಗುತ್ತೆ. ಓಕೆ,
ಸ್ನೇಹಿತರೆ, ಇವಾಗ ನಾವು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸನ್ನು ನೋಡೋಣ. ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾಗಿರ್ಬೋದು ಅಥವಾ ಈ ಒಂದು ಕಮೆಂಟ್ ಬಾಕ್ಸ್ ಹತ್ರ ನಾವು ಈ ಒಂದು ಲಿಂಕನ್ನು ನಾನು ನಿಮಗೆ ಪಿನ್ ಮಾಡಿರ್ತೀವಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರಮ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ರೇವಾಸ್ ಜಾಬ್ ನ್ಯೂಸ್ ಮೆಂಟಲ್ ಅಬಿಲಿಟಿ ಪ್ರೋ ಕ್ಲಾಸ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಏನಿದೆ, ಸೊ ಅಲ್ಲಿಗೆ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಂಟರ್ ಆದ ತಕ್ಷಣವೇ ನಿಮಗೆ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ, ಅದನ್ನು ನೀವು ರೀಡ್ ಮಾಡಿ ನಂತರವಾಗಿ ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ, ನೆಕ್ಸ್ಟ್ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ, ನೆಕ್ಸ್ಟ್ ಇದಾದಮೇಲೆ ನಿಮ್ಮ ವಾಟ್ಸಪ್ ನಂಬರನ್ನು ಇಲ್ಲಿಗೆ ಎಂಟರ್ ಮಾಡ್ತಾ ಹೋಗಿ. ಹಾಗೆ ನೀವು ಯಾವ ಒಂದು ಎಕ್ಸಾಮ್ಸ್ಗೆ ನೀವು ಅಟೆಂಡ್ ಆಗ್ತಿದ್ದೀರಾ ಅಂಥೇಳಿ ಇದನ್ನು ಕೂಡ ನೀವು ಯಾವ್ಯಾವ ಎಕ್ಸಾಮ್ ಮಲ್ಟಿಪಲ್ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಮಾಡ್ತೀರಾ ಅಂದರೆ ಆ ಎಲ್ಲ ಎಕ್ಸಾಮ್ಸ್ಗಳ ಡೀಟೇಲ್ಸನ್ನು ಇಲ್ಲಿ ಟಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನೀವು ಯಾವ ಒಂದು ಪೇ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ವೇ ಏನಿದೆ ಅದನ್ನು ಚೂಸ್ ಮಾಡಿ. ಇಫ್ ಇನ್ ಕೇಸ್ ನೀವು ಗೂಗಲ್ ಪೇ ಮುಖಾಂತರವಾಗಿ ಪೇಮೆಂಟ್ ಮಾಡ್ತೀರಾ ಅಂದರೆ ಅದ್ರ ಮೂಲಕ ಮಾಡ್ಬೋದು, ಫೋನ್ಪೇ ಮೂಲಕ ಮಾಡ್ತೀರಿ ಅಂದರೆ ಅದ್ರ ಮೂಲಕನೂ ಮಾಡ್ಬೋದು, ಪೇಟಿಎಮ್ ಮೂಲಕ ಮಾಡ್ತೀರಿ ಅಂದರೆ ಅದ್ರ ಮೂಲಕನೂ ಕೂಡ ಮಾಡ್ಬೋದಾಗಿದೆ. ಸೊ ಅದರಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ಕೊಳ್ತೀರಿ ಆ ಒಂದು ಪೇಮೆಂಟನ್ನು ಅಲ್ಲಿಂದ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀವು ಫಿಲಪ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನೀವು ರೆಫರ್ ಮಾಡ್ತೀರಿ ಅನ್ನೋದಾದರೆ ನೀವು ರೆಫರೆನ್ಸ್ ಕೂಡ ನೀವು ಕೊಡ್ಬೋದಾಗಿದೆ. ಹಾಗೆ ಇವೆಲ್ಲ ಆದಮೇಲೆ ಫೈನಲಿ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಏನಿರುತ್ತೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಫಿನಿಷ್ ಮಾಡಿದ್ದೀರಾ ಅನ್ನೋದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲನ್ನು ಇಲ್ಲಿ ಫಿಲಪ್ ಮಾಡಿ ಇಲ್ಲಿ ಸಬ್ಮಿಟನ್ನು ಕೊಡಿ, ನೀವು ರಿಜಿಸ್ಟರ್ ಆಗ್ತೀರಿ. ಅದಾದಮೇಲೆ ನೀವು ಅಮೌಂಟನ್ನು ಪೇ ಮಾಡಿದ ಮೇಲೆ ನೀವು ಪೇ ಮಾಡಿರ್ತಕ್ಕಂಥ ಒಂದು ಸ್ಲಿಪ್ ಇರುತ್ತಲ್ವ ಅದನ್ನೇನು ಮಾಡಿ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಮಾಡಿ ನಮಗೆ ವಾಟ್ಸಪ್ ಮೂಲಕವಾಗಿ ಕಳಿಸ್ಕೊಡಿ. ಸೊ ಇಷ್ಟು ಮಾಡಿದರೆ ಸಾಕು, ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಫಿಲಪ್ ಮಾಡ್ಬೋದು. ಓಕೆ, ಸೊ ಫೈನಲಿ ನಿಮ್ಮ ರಿಜಿಸ್ಟ್ರೇಷನ್ ಆದಮೇಲೆ 31st ನಾವು ನಿಮಗೆ ಗ್ರೂಪಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿಂದ ನೀವೇನು ಮಾಡ್ಬೋದು, 1ನೇ ತಾರೀಕಿಂದ ನೀವು ಕೋರ್ಸಸನ್ನು ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಅಲ್ಲಿಂದ ನೀವು ಕೋರ್ಸಸನ್ನು ಕಂಟಿನ್ಯೂ ಮಾಡ್ಬೋದು. ಇಷ್ಟು ಸಿಂಪಲ್ ಆಗಿ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಫಿನಿಶ್ ಮಾಡ್ಬೋದು. ಎನಿವೇ ಗೈಸ್, ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್. ಸೊ ಮತ್ತೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಕ್ಲಾಸಲ್ಲಿ ನಾವು ಮತ್ತೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಬಾಯ್.